ನಮಸ್ಕಾರ ಸ್ನೇಹಿತರೆ, ಇವತ್ತೊಂದು ಕಾಮನ್ ಸೆನ್ಸ್ ಪ್ರಶ್ನೆ ಕೇಳ್ತೀನಿ, ನೀವೇ ಯೋಚನೆ ಮಾಡಿ ನೋಡಿ. ಒಬ್ಬ ಸಾಮಾನ್ಯ ಸರ್ಕಾರಿ ನೌಕರ, ಅವನೊಬ್ಬ ಕ್ಲರ್ಕ್ ಆಗಿರಲಿ ಅಥವಾ ದೊಡ್ಡ ಅಧಿಕಾರಿನೇ ಆಗಿರಲಿ, ಅವನ ಮೇಲೆ ಏನಾದರೂ ಒಂದು ಸಣ್ಣ FIR ಬಿತ್ತು ಅಂದ್ಕೊಳ್ಳಿ. ನೆಕ್ಸ್ಟ್ ಡೇನೇ ಏನಾಗುತ್ತೆ, ಡಿಪಾರ್ಟ್ಮೆಂಟ್ ತಕ್ಷಣ ಅವನನ್ನು ಸಸ್ಪೆಂಡ್ ಮಾಡುತ್ತೆ. ತನಿಖೆ ಮುಗಿದು ಇವನು ತಪ್ಪು ಮಾಡಿಲ್ಲ ಅಂತ ಸಾಬೀತಾಗೋವರೆಗೂ ಕೆಲಸ ಇಲ್ಲ, ಸಮಾಜದಲ್ಲಿ ಮರ್ಯಾದೆ ಇಲ್ಲ, ಸಂಬಳ ಅಂತೂ ಮೊದಲೇ ಕಟ್. ಆದರೆ ಅದೇ ಇಡೀ ರಾಜ್ಯನೇ ಕಂಟ್ರೋಲ್ ಮಾಡೋ ಮುಖ್ಯಮಂತ್ರಿಗಳ ವಿಷಯಕ್ಕೆ ಬಂದರೆ ಏನಾಗ್ತಿದೆ ಗೊತ್ತಾ? ಸುಪ್ರೀಂ ಕೋರ್ಟ್ಗೆ ಸಲ್ಲಿಕೆ ಆಗಿರೋ ಈ ಒಂದು ಲೇಟೆಸ್ಟ್ ರಿಪೋರ್ಟ್ ನೋಡಿದ್ರೆ ನಮಗೆ ನಮ್ಮ ಸಿಸ್ಟಮ್ನ ಅಸಲಿ ರಿಯಾಲಿಟಿ ಗೊತ್ತಾಗುತ್ತೆ. ಭಾರತದ 28 ರಾಜ್ಯಗಳ ಪೈಕಿ ಬರೋಬ್ಬರಿ 14 ರಾಜ್ಯಗಳ ಮುಖ್ಯಮಂತ್ರಿಗಳ ಮೇಲೆ ಗಂಭೀರವಾದ ಕ್ರಿಮಿನಲ್ ಕೇಸ್ಗಳಿವೆ. ಅಂದರೆ ನಮ್ಮ ದೇಶದ 50% CMಗಳು ಸದ್ಯ ಕ್ರಿಮಿನಲ್ ಆರೋಪ ಎದುರಿಸ್ತಿದ್ದಾರೆ. ವಿಪರ್ಯಾಸ ನೋಡಿ, ಯಾವ ಮುಖ್ಯಮಂತ್ರಿಗಳ ಮೇಲೆ ಕೊಲೆ ಯತ್ನ, ಭ್ರಷ್ಟಾಚಾರ, ವಂಚನೆಯಂತಹ ಸೀರಿಯಸ್ ಕ್ರಿಮಿನಲ್ ಕೇಸ್ಗಳಿವೆಯೋ ಎಕ್ಸಾಕ್ಟ್ ಆಗಿ ಅದೇ ಮುಖ್ಯಮಂತ್ರಿಗಳು ಇವತ್ತು ಇಡೀ ರಾಜ್ಯದ ಪೊಲೀಸ್ ಇಲಾಖೆ ಮತ್ತು ಹೋಮ್ ಡಿಪಾರ್ಟ್ಮೆಂಟ್ನ ಬಾಸ್ ಆಗಿ ಕೂತಿದ್ದಾರೆ. ಸ್ವಲ್ಪ ಲಾಜಿಕಲ್ ಆಗಿ ಯೋಚಿಸಿ, ಒಬ್ಬ ಸಾಮಾನ್ಯ ಪೊಲೀಸ್ ಇನ್ಸ್ಪೆಕ್ಟರ್ ಅಥವಾ DYSP ತನ್ನದೇ ರಾಜ್ಯದ ಗೃಹ ಇಲಾಖೆಯನ್ನು ಕಂಟ್ರೋಲ್ ಮಾಡೋ ಮುಖ್ಯಮಂತ್ರಿಯ ವಿರುದ್ಧ ನ್ಯಾಯಯುತವಾಗಿ ತನಿಖೆ ನಡೆಸೋಕೆ ಸಾಧ್ಯನಾ? ಯಾವ ಅಧಿಕಾರಿ CM ವಿರುದ್ಧ ಪ್ರಾಮಾಣಿಕವಾಗಿ ಚಾರ್ಜ್ ಶೀಟ್ ಹಾಕೋಕೆ ಧೈರ್ಯ ಮಾಡ್ತಾನೆ ಹೇಳಿ? ಮರುದಿನವೇ ಆ ಅಧಿಕಾರಿಯ ಟ್ರಾನ್ಸ್ಫರ್ ಆಗೋಗಲ್ವಾ? ತೆಲಂಗಾಣದ CM ರೇವಂತ್ ರೆಡ್ಡಿ ಅವರ ಮೇಲೆ 84 ಕೇಸ್ಗಳಿವೆ. ಪಶ್ಚಿಮ ಬಂಗಾಳದ ಸುವೇಂದು ಅಧಿಕಾರಿ ಅವರ ಮೇಲೆ 29 ಕೇಸ್ಗಳು. ಕರ್ನಾಟಕದ DK ಶಿವಕುಮಾರ್ ಹಾಗೂ ಆಂಧ್ರದ ಚಂದ್ರಬಾಬು ನಾಯ್ಡು ಅವರ ಮೇಲೆ ತಲಾ 19 ಕೇಸ್ಗಳಿವೆ. ಇನ್ನು ಕೇರಳದ VD ಸತೀಶನ್ ಮೇಲೆ 18 ಕೇಸ್ಗಳಿವೆ. ಒಬ್ಬ ಸಾಮಾನ್ಯ ಸರ್ಕಾರಿ ನೌಕರನ ಮೇಲೆ FIR ಆದ ತಕ್ಷಣ ಮನೆಗೆ ಕಳಿಸ್ತಾರೆ. ಆದರೆ ದೊಡ್ಡ ದೊಡ್ಡ ಕ್ರಿಮಿನಲ್ ಕೇಸ್ಗಳಿದ್ರೂ ಇವರೆಲ್ಲ CM ಕುರ್ಚಿಯಲ್ಲಿ ಕೂತು ಇಡೀ ಪೊಲೀಸ್ ವ್ಯವಸ್ಥೆಯನ್ನೇ ತಮ್ಮ ಬೆರಳ ತುದಿಯಲ್ಲಿ ಆಡಿಸ್ತಿದ್ದಾರೆ. ಕಾಮನ್ ಮ್ಯಾನ್ಗೊಂದು ಕಾನೂನು, ಈ ಪೊಲಿಟಿಷಿಯನ್ಸ್ಗೆ ಮತ್ತೊಂದು ಕಾನೂನಾ? ಇದೇ ನೋಡಿ ನಮ್ಮ ಪ್ರಜಾಪ್ರಭುತ್ವದ ಕರಾಳ ವಾಸ್ತವ. ಗೆಳೆಯರೇ, ಈಗ ಇನ್ನೊಂದು ಶಾಕಿಂಗ್ ಫ್ಯಾಕ್ಟ್ ಹೇಳ್ತೀನಿ ಕೇಳಿ. ಇದೇ ರಿಪೋರ್ಟ್ ಪ್ರಕಾರ ಇವತ್ತು ನಮ್ಮ ದೇಶದಲ್ಲಿ ಹಾಲಿ MP ಮತ್ತು MLAಗಳ ಮೇಲೆ ಬರೋಬ್ಬರಿ 4192 ಕ್ರಿಮಿನಲ್ ಕೇಸ್ಗಳು ಪೆಂಡಿಂಗ್ ಇವೆ. ಇದರಲ್ಲಿ 519 ಕೇಸ್ಗಳಂತೂ 10 ವರ್ಷಗಳಿಗಿಂತ ಹಳೆಯವು. ಅಂದರೆ ಒಂದು ದಶಕ ಕಳೆದರೂ ಇವರ ವಿಚಾರಣೆ ಮುಗಿದೇ ಇಲ್ಲ. ಅಷ್ಟಕ್ಕೂ ಈ ರಾಜಕಾರಣಿಗಳ ಕೇಸ್ಗಳು ಯಾಕೆ ವರ್ಷಾನುಗಟ್ಟಲೆ ಹೀಗೆ ಪೆಂಡಿಂಗ್ ಇರುತ್ತೆ ಗೊತ್ತಾ? ಅಸಲಿ ಆಟ ಇರೋದೇ ಇಲ್ಲಿ. ಇವರ ಟ್ಯಾಕ್ಟಿಕ್ಸ್ ಬಹಳ ಸಿಂಪಲ್. ಕೇಸ್ ಬಿದ್ದ ತಕ್ಷಣ ಕೋಟಿ ಸುರಿದು ದುಬಾರಿ ಲಾಯರ್ಸ್ ಇಟ್ಕೊಂಡು ಹೈಕೋರ್ಟ್ನಿಂದ ಒಂದು ಸ್ಟೇ ಆರ್ಡರ್ ತಂದು ಬಿಡೋದು. ವಿಚಾರಣೆ ದಿನ ಏನಾದರೂ ಒಂದು ಕುಂಟು ನೆಪ ಹೇಳಿ ಕೋರ್ಟ್ಗೆ ಚಕ್ಕರ್ ಹೊಡೆಯೋದು. ಇನ್ನು ವಿಟ್ನೆಸ್ಗಳ ಕತೆ ಕೇಳ್ತೀರಾ? ಸಾಕ್ಷಿ ಹೇಳೋರಿಗೆ ಬೆದರಿಕೆ ಹಾಕೋದು ಅಥವಾ ದುಡ್ಡು ಕೊಟ್ಟು ಬಾಯಿ ಮುಚ್ಚಿಸೋದು ಇವರಿಗೆ ನೀರು ಕುಡ್ದಷ್ಟು ಸುಲಭ. ಇನ್ನು ನಮ್ಮ ಲೋಕಲ್ ಪೊಲೀಸರ ಕತೆ ನೋಡಿದ್ರೆ ನಮಗೆ ನಿಜಕ್ಕೂ ರಕ್ತ ಕುದಿಯುತ್ತೆ. ರಿಪೋರ್ಟ್ ಪ್ರಕಾರ ಸುಮಾರು 700 ಕೇಸ್ಗಳಲ್ಲಿ ಇನ್ನೂ ಇನ್ವೆಸ್ಟಿಗೇಷನ್ನೇ ಶುರುವಾಗಿಲ್ಲ. ಅದರಲ್ಲಿ 370 ಕೇಸ್ಗಳಲ್ಲಿ ಕಳೆದ 3 ವರ್ಷಗಳಿಂದ ಪೊಲೀಸರು ಒಂದು ಚಾರ್ಜ್ ಶೀಟ್ ಕೂಡ ಫೈಲ್ ಮಾಡಿಲ್ಲ. ಯಾಕೆ ಮಾಡ್ತಾರೆ ಹೇಳಿ? ತಮಗೆ ಒಳ್ಳೆ ಪೋಸ್ಟಿಂಗ್ ಕೊಟ್ಟವರ ವಿರುದ್ಧ, ತಮ್ಮದೇ ಬಾಸ್ ವಿರುದ್ಧ ಚಾರ್ಜ್ ಶೀಟ್ ಹಾಕೋಕೆ ಯಾವ ಪೊಲೀಸ್ ಅಧಿಕಾರಿಗೆ ತಾನೇ ಧೈರ್ಯ ಇರುತ್ತೆ? ಇದು ನಮ್ಮ ಸಿಸ್ಟಮ್ನ ಅತಿ ದೊಡ್ಡ ದುರಂತ. ಎಲ್ಲಿಯವರೆಗೂ ಚಾರ್ಜ್ ಶೀಟ್ ಫೈಲ್ ಆಗಲ್ವೋ, ಎಲ್ಲಿಯವರೆಗೂ ಕೋರ್ಟ್ ತೀರ್ಪು ಕೊಡಲ್ವೋ, ಅಲ್ಲಿಯವರೆಗೂ ಈ ಲೀಡರ್ ಅನ್ಸ್ಕೊಂಡವನು ಸಮಾಜದಲ್ಲಿ ದೊಡ್ಡ VIP ಥರ ಓಡಾಡ್ಕೊಂಡೇ ಇರ್ತಾನೆ. ಇವರ ಮೇಲೆ ಕೇಸ್ ಹಾಕಿದವನು ಮಾತ್ರ ಕೋರ್ಟ್ ಮೆಟ್ಟಿಲು ಹತ್ತಿ ಇಳಿದು ಸುಸ್ತಾಗೋಗಿರ್ತಾನೆ. ನಮ್ಮ ಕಾನೂನಿನ ಲೂಪೋಲ್ಗಳನ್ನು ಇವರು ಹೇಗೆ ತಮ್ಮ ಸೇಫ್ ಗಾರ್ಡ್ ಆಗಿ ಬಳಸ್ಕೊಳ್ತಿದ್ದಾರೆ ಅನ್ನೋದಕ್ಕೆ ಇದಕ್ಕಿಂತ ದೊಡ್ಡ ಎಕ್ಸಾಂಪಲ್ ಬೇಕಾ? ಗೆಳೆಯರೇ, ಇಲ್ಲಿ ಅಸಲಿ ಟಗ್ ಆಫ್ ವಾರ್ ನಡೀತಾ ಇರೋದೇ ನಮ್ಮ ಸುಪ್ರೀಂ ಕೋರ್ಟ್ ಮತ್ತು ರಾಜಕಾರಣಿಗಳ ಮಧ್ಯೆ. ಯಾಕಂದರೆ ಈ ಹಿಂದೆನೇ ಸುಪ್ರೀಂ ಕೋರ್ಟ್ ಬಹಳ ಕ್ಲಿಯರ್ ಆಗಿ ಒಂದು ಮಾತನ್ನು ಹೇಳಿತ್ತು. ನೋಡ್ರಿ, ಇವರ ಕೇಸ್ಗಳು ನಾರ್ಮಲ್ ಕೋರ್ಟ್ನಲ್ಲಿ ಏನಾದರೂ ನಡೆದ್ರೆ ಇನ್ನೂ 50 ವರ್ಷ ಆದರೂ ಮುಗಿಯಲ್ಲ. ಹಾಗಾಗಿ ಈ MP ಮತ್ತು MLAಗಳ ವಿಚಾರಣೆಗಾಗಿಯೇ ಸ್ಪೆಷಲ್ ಕೋರ್ಟ್ ಅಥವಾ ಫಾಸ್ಟ್ ಟ್ರ್ಯಾಕ್ ಕೋರ್ಟ್ಗಳನ್ನು ಶುರು ಮಾಡಿ ಅಂತ ಆದೇಶ ಕೊಟ್ಟಿತ್ತು. ಜೊತೆಗೆ ಹೈಕೋರ್ಟ್ಗಳಿಗೆ ಈ ಕೇಸ್ಗಳ ಪ್ರೋಗ್ರೆಸ್ಸನ್ನು ನೀವೇ ಮಾನಿಟರ್ ಮಾಡಿ ಅಂತಲೂ ಕೂಡ ಹೇಳಿತ್ತು. ಆದರೆ ಇಲ್ಲಿ ನಮ್ಮ ರಾಜ್ಯ ಸರ್ಕಾರ ಆಡ್ತಾ ಇರೋ ನಾಟಕ ನೋಡಿ. ಸುಪ್ರೀಂ ಕೋರ್ಟ್ ಸ್ಪೆಷಲ್ ಕೋರ್ಟ್ ಮಾಡಿ ಅಂದರೆ ಇವರು ಅದಕ್ಕೆ ಫಂಡ್ಸ್ ಕೊಡಲ್ಲ. ಒಂದು ವೇಳೆ ಫಂಡ್ಸ್ ಕೊಟ್ಟರು ಡೆಡಿಕೇಟೆಡ್ ಜಡ್ಜ್ಗಳನ್ನು ಮತ್ತು ಪಬ್ಲಿಕ್ ಪ್ರಾಸಿಕ್ಯೂಟರ್ಸನ್ನು ನೇಮಕ ಮಾಡಲ್ಲ. ಇನ್ಫ್ರಾಸ್ಟ್ರಕ್ಚರ್ ಇಲ್ಲ ಸ್ವಾಮಿ ಅಂತ ಕುಂಟು ನೆಪ ಹೇಳ್ತಾರೆ. ಸ್ವಲ್ಪ ಕಾಮನ್ ಸೆನ್ಸ್ ಬಳಸಿ ಯೋಚನೆ ಮಾಡಿ. ತಮ್ಮ ಕಾಲಿಗೆ ತಾವೇ ಕಲ್ಲಾಕೊಳ್ಳೋಕ್ಕೆ ಯಾವನಾದರೂ ರೆಡಿ ಇರ್ತಾನ? ಒಂದು ವೇಳೆ ಆ ಸ್ಪೆಷಲ್ ಕೋರ್ಟ್ಗಳು ಬಂದು ದಿನ ವಿಚಾರಣೆ ನಡೆದು ಕೇಸ್ ಬೇಗ ಫೈನಲ್ ಆದರೆ ಜೈಲು ಶಿಕ್ಷೆ ಅನುಭವಿಸೋದು ಯಾರು? ಇದೇ ಮಂತ್ರಿಗಳು, ಇದೇ MLAಗಳಲ್ವಾ?
ಅದಕ್ಕೆ ನ್ಯಾಯಾಂಗ ಎಷ್ಟೇ ಫೋರ್ಸ್ ಮಾಡಿದ್ರೂ ಈ ಸರ್ಕಾರಗಳು ಅದನ್ನು ಸೈಲೆಂಟಾಗಿ ತುಳಿಯೋ ಪ್ರಯತ್ನ ಮಾಡ್ತಾನೆ ಇವೆ. ಇದೆಲ್ಲ ನೋಡಿದ ಮೇಲೆ ನಮಗೊಂದು ಡೌಟ್ ಖಂಡಿತ ಬಂದೇ ಬರುತ್ತೆ. ಅಲ್ಲ, ಇಷ್ಟೆಲ್ಲ ಕ್ರಿಮಿನಲ್ ಹಿನ್ನೆಲೆ ಇದ್ದರೂ ಟಿ ವಿಯಲ್ಲಿ ದಿನಾಗಲೂ ಇವರ ಹಗರಣಗಳ ಬಗ್ಗೆ ತೋರಿಸ್ತಾ ಇದ್ರು. ಎಲೆಕ್ಷನ್ ಬಂದಾಗ ಈ ನ್ಯಾಷನಲ್ ಹಾಗೂ ರೀಜನಲ್ ಪಾರ್ಟಿಗಳು ಯಾಕೆ ಇಂಥವ್ರಿಗೇನೆ ಮಣೆ ಆಗ್ತವೆ, ಓದ್ಕೊಂಡಿರೋ ಕ್ಲೀನ್ ಇಮೇಜ್ ಇರೋ ಯುವಕರಿಗೆ ಯಾಕೆ ಟಿಕೆಟ್ ಕೊಡಲ್ಲ ಅನ್ನೋದು. ನೀವು ಒಮ್ಮೆ ಅಸೋಸಿಯೇಷನ್ ಫಾರ್ ಡೆಮೊಕ್ರೆಟಿಕ್ ರಿಫಾರ್ಮ್ಸ್ನ ಡೇಟಾವನ್ನು ತೆಗೆದು ನೋಡಿ. ಈ ಪಾರ್ಟಿ ಹೈಕಮಾಂಡ್ಗಳ ಅಸಲಿ ಬಣ್ಣ ಬಯಲಾಗುತ್ತೆ. ಪಾರ್ಟಿಗಳು ಒಬ್ಬ ಕ್ರಿಮಿನಲ್ ಅಥವಾ ಲೋಕಲ್ ಡಾನ್ಗೆ ಟಿಕೆಟ್ ಕೊಡೋಕ್ಕೆ ಮುಖ್ಯವಾಗಿ 3 ಕಾರಣಗಳಿರ್ತವೆ. ಒಬ್ಬ ಪ್ರಾಮಾಣಿಕ ವಿದ್ಯಾವಂತ ಕ್ಯಾಂಡಿಡೇಟ್ ಹತ್ರ ಎಲೆಕ್ಷನ್ ನಡೆಸೋಕ್ಕೆ ಕೋಟಿ ದುಡ್ಡಿರಲ್ಲ, ಪಾರ್ಟಿನೇ ಅವನಿಗೆ ಫಂಡ್ ಕೊಡಬೇಕು. ಆದರೆ ಅದೇ ಒಬ್ಬ ರಿಯಲ್ ಎಸ್ಟೇಟ್ ಕುಳಕ್ಕೋ ಡಾನ್ಗೋ ಟಿಕೆಟ್ ಕೊಟ್ಟರೆ ಆತ ಪಾರ್ಟಿ ಹತ್ರ ದುಡ್ಡು ಕೇಳೋದಿರಲಿ, ಅವನೇ ಪಾರ್ಟಿ ಫಂಡ್ಗೆ ಕೋಟಿ ಸುರಿತಾನೆ. ಎರಡನೇದಾಗಿ ಅವನ ಹತ್ರ ತೋಳ್ಬಲ ಇರುತ್ತೆ. ತನ್ನ ಏರಿಯಾದಲ್ಲಿ ಯಾರು ಓಟ್ ಹಾಕ್ತಾರೆ, ಯಾರನ್ನು ಎದುರಿಸಬೇಕು, ಬೂತ್ ಹೇಗೆ ಮ್ಯಾನೇಜ್ ಮಾಡಬೇಕು ಅನ್ನೋದು ಅವನಿಗೆ ಚೆನ್ನಾಗಿ ಗೊತ್ತಿರುತ್ತೆ. ಇನ್ನು ಇದೆಲ್ಲದಕ್ಕಿಂತ ದೊಡ್ಡ ವಿಷಯ ಏನಂದರೆ, ಈ ತರಹದ ಕ್ಯಾಂಡಿಡೇಟ್ಗಳು ತಮ್ಮ ಸ್ವಂತ ಎಲೆಕ್ಷನ್ ಖರ್ಚು ನೋಡ್ಕೊಳ್ಳೋದ್ರ ಜೊತೆಗೆ ಪಕ್ಕದ 2-3 ಕ್ಷೇತ್ರಗಳಲ್ಲಿ ನಿಂತಿರೋ ತಮ್ಮದೇ ಪಾರ್ಟಿಯ ವೀಕ್ ಕ್ಯಾಂಡಿಡೇಟ್ಸ್ಗಳಿಗೂ ಇವರೇ ಫೈನಾನ್ಸ್ ಮಾಡ್ತಾರೆ. ಪಾರ್ಟಿ ಹೈಕಮಾಂಡ್ಗೆ ಬೇಕಾಗಿರೋದು ಒಂದೇ, ನಮಗೆ ಮೆಜಾರಿಟಿ ಬರಬೇಕು, ಸೀಟ್ ಗೆಲ್ಲಬೇಕು. ಆ ಕ್ಯಾಂಡಿಡೇಟ್ ಮೇಲೆ ಮರ್ಡರ್ ಕೇಸ್ ಇದೆಯಾ, ಎಕ್ಸ್ಟಾರ್ಷನ್ ಕೇಸ್ ಇದೆಯಾ ಅನ್ನೋ ಎಥಿಕ್ಸ್ ಮೊರಾಲಿಟಿ ಬಗ್ಗೆ ಎಲ್ಲ ಇವರು ತಲೆ ಕೆಡಿಸ್ಕೊಳೋದಿಲ್ಲ. ದುಡ್ಡು ಮತ್ತು ತೋಳ್ಬಲ ಯಾರಿಗಿದೆಯೋ ಅವನೇ ಇವತ್ತಿನ ಪಾಲಿಟಿಕ್ಸ್ನಲ್ಲಿ ವಿನ್ನಿಂಗ್ ಕ್ಯಾಂಡಿಡೇಟ್. ಗೆಳೆಯರೇ, ಇಲ್ಲಿ ನಾವು ಮಾಡೋ ಅತಿ ದೊಡ್ಡ ತಪ್ಪೇನೆಂದರೆ, ಅರೆ ನಮ್ಗೇನು ಬಿಡ್ರಿ, ನಾನೊಬ್ಬ ಮಿಡ್ಲ್ ಕ್ಲಾಸ್ ಟ್ಯಾಕ್ಸ್ ಪೇಯರ್, ಬೆಳಗ್ಗೆ ಎದ್ದು ಡ್ಯೂಟಿಗೆ ಹೋಗ್ತೀನಿ, ಸಾಯಂಕಾಲ ಆದರೆ ಮನೆಗೆ ಬರ್ತೀನಿ, ಆ ಪಾಲಿಟಿಕ್ಸ್ ನಮ್ಗೆ ಯಾಕೆ ಅಂತ ಅಂದ್ಕೊಳ್ಳೋದು. ಬಟ್ ಒಬ್ಬ ಕ್ರಿಮಿನಲ್ ಹಿನ್ನೆಲೆ ಇರೋ ವ್ಯಕ್ತಿ ಅಧಿಕಾರಕ್ಕೆ ಬಂದರೆ ಅದರ ಅತಿ ದೊಡ್ಡ ಲಾಸ್ ಆಗೋದೇ ನಮ್ಮಂಥ ಟ್ಯಾಕ್ಸ್ ಪೇಯರ್ಸ್ಗೆ. ಯಾವಾಗ ಒಬ್ಬ ರೌಡಿ ಶೀಟರ್ ಅಥವಾ ಭ್ರಷ್ಟಾಚಾರದ ಆರೋಪ ಇರೋನು ಮಂತ್ರಿನೋ ಅಥವಾ ಮುಖ್ಯಮಂತ್ರಿನೋ ಆಗ್ತಾನೋ, ಆತ ಮೊದಲು ಮಾಡೋ ಕೆಲಸ ಏನು, ಇಡೀ ಸಿಸ್ಟಮನ್ನೇ ಹೈಜಾಕ್ ಮಾಡೋದು. ತನ್ನ ಏರಿಯಾದಲ್ಲಿ ಪ್ರಾಮಾಣಿಕವಾಗಿ ಕೆಲಸ ಮಾಡೋ IAS ಅಥವಾ IPS ಅಧಿಕಾರಿಗಳನ್ನು ರಾತ್ರೋರಾತ್ರಿ ಟ್ರಾನ್ಸ್ಫರ್ ಮಾಡ್ತಾರೆ. ಯಾರು ಇವ್ರು ಹೇಳ್ದಂಗೆ ಕೇಳ್ತಾರೋ, ಯಾವ ಅಧಿಕಾರಿ ಇವರ ಕಲೆಕ್ಷನ್ಗೆ ಸಪೋರ್ಟ್ ಮಾಡ್ತಾನೋ ಅಂಥವ್ರನ್ನು ತಗೊಂಡೋಗಿ ಆಯಕಟ್ಟಿನ ಜಾಗದಲ್ಲಿ ಕೂರಿಸ್ತಾರೆ. ಇಡೀ ಆಡಳಿತದ ಯಂತ್ರವನ್ನೇ ತಮ್ಮ ಸ್ವಾರ್ಥಕ್ಕೆ ಬಳಸ್ಕೊಳ್ತಾರೆ. ಇನ್ನು ಇನ್ಫ್ರಾಸ್ಟ್ರಕ್ಚರ್ ಪ್ರಾಜೆಕ್ಟ್ಗಳ ಕತೆ ನೋಡಿದ್ರೆ ನಮಗೆ ರಕ್ತ ಕುದಿಯುತ್ತೆ. ಸಾವಿರಾರು ಕೋಟಿ ರೂಪಾಯಿಗಳ ಟೆಂಡರ್ಗಳು ಇವತ್ತು ಯಾರ ಪಾಲಾಗ್ತಿವೆ? ಇವರದ್ದೇ ಬೇನಾಮಿ ಕಂಪನಿಗಳಿಗೆ ಅಥವಾ ಇವರಿಗೆ ಎಲೆಕ್ಷನ್ ಫಂಡ್ ಕೊಟ್ಟ ಅದೇ ಲೋಕಲ್ ರೌಡಿಗಳಿಗೆ. ಪರಿಣಾಮ, ಕಟ್ಟಿದ 2 ವರ್ಷಕ್ಕೆ ಬ್ರಿಡ್ಜ್ಗಳು ಕುಸಿಯುತ್ತಿವೆ, ಸ್ವಲ್ಪ ಮಳೆ ಬಂದರೆ ರಸ್ತೆಗಳೆಲ್ಲ ಗುಂಡಿ ಬೀಳ್ತಿವೆ. ಇದಕ್ಕಿಂತ ದೊಡ್ಡ ಲಾಸ್ ಇನ್ನೊಂದಿದೆ ಗೆಳೆಯರೆ. ಯಾವನಾದರೂ ದೊಡ್ಡ MNC ಕಂಪನಿಯವನು ಅಥವಾ ಕಾರ್ಪೊರೇಟ್ ಸಂಸ್ಥೆ ಇಂಥ ಲೋಕಲ್ ಗೂಂಡಾಗಳು ಆಳೋ ಜಾಗದಲ್ಲಿ ಬಂದು ಫ್ಯಾಕ್ಟ್ರಿ ಶುರು ಮಾಡ್ತಾರಾ? ಇಲ್ವೇ ಇಲ್ಲ. ಅವರು ಕೂಡ ಎಲ್ಲಿ ಕಮಿಷನ್ ಕಾಟ ಶುರುವಾಗುತ್ತೆ ಅಂತ ಭಯದಿಂದ ಆ ಪ್ರಾಜೆಕ್ಟ್ಗಳನ್ನು ಬೇರೆ ರಾಜ್ಯಕ್ಕೋ ಅಥವಾ ಬೇರೆ ದೇಶಕ್ಕೋ ಶಿಫ್ಟ್ ಮಾಡಿಬಿಡ್ತಾರೆ. ಯಾವಾಗ ಇನ್ವೆಸ್ಟ್ಮೆಂಟೇ ಬರಲ್ವೋ ನಮ್ಮ ಯುವಕರಿಗೆ ಉದ್ಯೋಗ ಎಲ್ಲಿಂದ ಸಿಗುತ್ತೆ? ಇದು ತೆರಿಗೆ ಕಟ್ಟೋ ಪ್ರತಿಯೊಬ್ಬ ನಾಗರಿಕನಿಗೂ ಆಗ್ತಾ ಇರೋ ಅತಿ ದೊಡ್ಡ ಇಂಡೈರೆಕ್ಟ್ ಡ್ಯಾಮೇಜ್. ಗೆಳೆಯರೇ, ಇಷ್ಟೊತ್ತು ನಾವು ನಮ್ಮ ಸರ್ಕಾರಗಳನ್ನು, ರಾಜಕೀಯ ಪಕ್ಷಗಳನ್ನು ಬೈದ್ವಿ. ಆದರೆ ಒಂದು ನಿಮಿಷ ಕನ್ನಡಿ ಮುಂದೆ ನಿಂತು ನಮಗೆ ನಾವೇ ಕೇಳ್ಕೊಳ್ಬೇಕಾದ ಅತಿ ದೊಡ್ಡ ಪ್ರಶ್ನೆ ಒಂದಿದೆ. ಇಷ್ಟೆಲ್ಲ ಕ್ರಿಮಿನಲ್ ಹಿನ್ನೆಲೆ ಇರೋರನ್ನ, ರೌಡಿ ಶೀಟರ್ಗಳನ್ನು ಗೆಲ್ಲಿಸಿ ವಿಧಾನಸೌಧಕ್ಕೆ, ಪಾರ್ಲಿಮೆಂಟ್ಗೆ ಕಳಿಸ್ತಿರೋದು ಯಾರು? ನಾವೇ ಅಲ್ವಾ? ಟಿವಿಯಲ್ಲಿ ಇವರ ಹಗರಣಗಳ ಬಗ್ಗೆ ನ್ಯೂಸ್ ಚಾನಲ್ಗಳು ತೋರಿಸ್ತಾ ಇದ್ರು. ಜನ ಹೋಗಿ ಇವ್ರಿಗೇನೆ ಯಾಕೆ ಓಟ್ ಹಾಕ್ತಾರೆ? ಮೊದಲನೇ ಕಾರಣ, ಈ ಲೀಡರ್ಗಳು ಹೊರಗಡೆ ಬೇರೆ ಏರಿಯಾಗಳಲ್ಲಿ ಎಷ್ಟೇ ದೊಡ್ಡ ಕ್ರಿಮಿನಲ್ಗಳಾಗಿದ್ರು ತಮ್ಮ ಸ್ವಂತ ಏರಿಯಾಗಳಲ್ಲಿ ತಮ್ಮ ವೋಟರ್ಗಳ ಮುಂದೆ ಮಹಾ ದಾನಿಗಳ ಥರ ಆ್ಯಕ್ಟಿಂಗ್ ಮಾಡ್ತಾರೆ. ಯಾರಿಗೋ ಹುಷಾರಿಲ್ಲ ಅಂದರೆ ಆಸ್ಪತ್ರೆ ಬಿಲ್ ಕಟ್ಟೋದು, ಯಾರದ್ದೋ ಮಗಳ ಮದುವೆಗೆ ಹಣ ಕೊಡೋದು ಅಥವಾ ಹಬ್ಬಗಳಿಗೆ ಹೆಣ್ಣು ಮಕ್ಕಳಿಗೆ ಸೀರೆ ಹಂಚೋದು ಮಾಡ್ತಾರೆ. ಆಗ ಜನರಿಗೆ ಏನನ್ಸುತ್ತೆ, ಇವನು ಎಷ್ಟೇ ದೊಡ್ಡ ರೌಡಿ ಆದರೂ ನಮಗೆ ಒಳ್ಳೆಯದೇ ಮಾಡ್ತಾನಲ್ಲಪ್ಪ ಅನ್ನೋ ಮೈಂಡ್ ಸೆಟ್ ಬಂದುಬಿಡುತ್ತೆ. ಎರಡನೇದು, ಜಾತಿ ಮತ್ತು ಕಮ್ಯುನಿಟಿ. ಅವನು ರೌಡಿನೇ ಆಗಿರ್ಬೋದು, ಆದರೆ ಅವನು ನಮ್ಮ ಜಾತಿಯವನು. ಬೇರೆಯವರು ನಮ್ಮ ಮೇಲೆ ದಬ್ಬಾಳಿಕೆ ಮಾಡಿದಾಗ ಇವನೊಬ್ಬನೇ ನಮ್ಮ ಬೆಂಬಲಕ್ಕೆ ಬರೋದು ಅನ್ನೋ ಒಂದು ಫಾಲ್ಸ್ ಸೆಕ್ಯೂರಿಟಿ ಅಶ್ಯೂರೆನ್ಸ್. ಮೂರನೆಯ ಮತ್ತು ಅತಿ ದೊಡ್ಡ ಕಾರಣ, ನಮ್ಮ ಬ್ರೋಕನ್ ಅಡ್ಮಿನಿಸ್ಟ್ರೇಟಿವ್ ಸಿಸ್ಟಮ್. ಸ್ವಲ್ಪ ಯೋಚನೆ ಮಾಡಿ, ನೀವೊಬ್ಬ ಸಾಮಾನ್ಯ ನಾಗರಿಕನಾಗಿ ಯಾವುದೋ ಒಂದು ನ್ಯಾಯ ಕೇಳೋಕೆ ಅಥವಾ ನಿಮ್ಮ ಕೆಲಸ ಮಾಡಿಸ್ಕೊಳ್ಳೋದಕ್ಕೆ ತಹಸೀಲ್ದಾರ್ ಆಫೀಸ್ಗೋ ಅಥವಾ ಪೊಲೀಸ್ ಸ್ಟೇಷನ್ಗೋ ಹೋದರೆ ನಿಮ್ಮ ಕಷ್ಟನ ಯಾರು ಕೇಳ್ತಾರೆ ಸ್ವಾಮಿ? ತಿಂಗಳಾನ್ಗಟ್ಲೆ ಅಲಿಸ್ತಾರೆ. ಆದರೆ ಇದೇ ಲೋಕಲ್ ಡಾನ್ ಹತ್ರ ಹೋದರೆ ಅವನು ಮಾಡೋ ಒಂದೇ ಒಂದು ಫೋನ್ ಕಾಲ್ಗೆ ಸರ್ಕಾರಿ ಆಫೀಸ್ನಲ್ಲಿ ಕೆಲಸ ಪಟ್ ಅಂತ ಆಗಿಬಿಡುತ್ತೆ. ನಮ್ಮ ಸರ್ಕಾರಿ ವ್ಯವಸ್ಥೆ ಯಾವಾಗ ವೀಕ್ ಆಗಿರುತ್ತೋ, ನಿಧಾನವಾಗಿರುತ್ತೋ ಮತ್ತು ಕರಪ್ಟ್ ಆಗಿರುತ್ತೋ ಆಗ ಜನರಿಗೆ ಓದ್ಕೊಂಡಿರೋ ಕ್ಲೀನ್ ಜೆಂಟಲ್ಮ್ಯಾನ್ಗಳಿಗಿಂತ ಭಯ ಬೀಳಿಸಿ ಕೆಲಸ ಮಾಡಿಸೋ ಇಂಥ ಗೂಂಡಾಗಳೇ ಹೀರೋಗಳಾಗಿ ಕಾಣ್ತಾರೆ. ಬರೀ ಭಾಷಣ ಮಾಡೋ ಯುವಕನಿಗಿಂತ ತಮಗೆ ಬೇಕಾದಾಗ ರಾತ್ರಿ 12 ಗಂಟೆ ಆದರೂ ಮನೆ ಬಾಗಿಲಿಗೆ ಬರೋ ಗೂಂಡಾನೇ ಜನರಿಗೆ
ಆಪ್ತನಾಗ್ತಾನೆ. ಇದೇ ನಮ್ಮ ವೋಟರ್ಸ್ ಎದುರಿಸ್ತಿರುವ ಅತಿ ದೊಡ್ಡ ಡೈಲೆಮಾ. ಗೆಳೆಯರೇ, ಇದೆಲ್ಲ ನಮ್ಮ ದೇಶದ ಕತೆ. ಆದರೆ ಇದೇ ರೀತಿ ಅಮೇರಿಕಾ, ಬ್ರಿಟನ್ ಅಥವಾ ಯುರೋಪ್ನಂಥ ಪಾಶ್ಚಿಮಾತ್ಯ ದೇಶಗಳಲ್ಲಾದರೆ ಏನಾಗುತ್ತೆ ಗೊತ್ತಾ? ಅಲ್ಲಿನ ಕಾನೂನುಗಳನ್ನು ನೋಡಿದ್ರೆ ನಮಗೆ ನಿಜಕ್ಕೂ ಆಶ್ಚರ್ಯ ಆಗುತ್ತೆ. ಅಮೇರಿಕಾ ಅಥವಾ ಯುರೋಪ್ನಲ್ಲಿ ಒಬ್ಬ ಮಂತ್ರಿ ಅಥವಾ ಸಂಸದನ ಮೇಲೆ ಸುಮ್ಮನೆ ಒಂದು FIR ಅಥವಾ ಗಂಭೀರವಾದ ಇನ್ವೆಸ್ಟಿಗೇಷನ್ ಶುರುವಾಯಿತು ಅಥವಾ ಕೇವಲ ಒಂದು ಚಾರ್ಜ್ ಶೀಟ್ ಫೈಲ್ ಆಯ್ತಂದ್ರೂ ಸಾಕು, ಮರುದಿನವೇ ಅಲ್ಲಿನ ಎಥಿಕ್ಸ್ ಕಮಿಟಿ ಆತನ ಬೆವರಿಳಿಸುತ್ತೆ. ಅಷ್ಟೇ ಅಲ್ಲ, ಪಾರ್ಟಿಯ ಇಮೇಜ್ ಹಾಳಾಗಬಾರ್ದು ಅಂತ ರಾತ್ರೋರಾತ್ರಿ ಆತನನ್ನು ಪಾರ್ಟಿಯಿಂದ ಹೊರ ಹಾಕ್ತಾರೆ. ನೈತಿಕ ಹೊಣೆ ಹೊತ್ತು ಆತ ಕೂಡಲೇ ರಾಜೀನಾಮೆ ಕೊಡಲೇಬೇಕು. ಕೋರ್ಟ್ ತೀರ್ಪು ಬರೋವರೆಗೂ ಕಾಯೋ ಸೀನೆಲ್ಲ ಅಲ್ಲಿ ಇಲ್ವೇ ಇಲ್ಲ. ಕೇವಲ ಆರೋಪ ಬಂದ ತಕ್ಷಣ ಅವರ ಪೊಲಿಟಿಕಲ್ ಕೆರಿಯರ್ ಬಹುತೇಕ ಎಂಡ್ ಅಂತಾನೆ ಅರ್ಥ. ಆದರೆ ನಮ್ಮಲ್ಲಿ ರೆಪ್ರೆಸೆಂಟೇಷನ್ ಆಫ್ ದ ಪೀಪಲ್ ಆ್ಯಕ್ಟ್ ಅನ್ನೋ ಕಾನೂನಿನ ಪ್ರಕಾರ ನಮ್ಮಲ್ಲಿ ಒಬ್ಬ MLA ಅಥವಾ MP ಸ್ಥಾನ ಕಳೆದುಕೊಳ್ಬೇಕಂದ್ರೆ ಆತನ ಮೇಲಿನ ಆರೋಪ ಕೋರ್ಟ್ನಲ್ಲಿ ಫೈನಲ್ ಆಗಿ ಸಾಬೀತಾಗಿ ನ್ಯಾಯಾಧೀಶರು ಆತನಿಗೆ ಕನಿಷ್ಠ ಅಂದರೂ 2 ರಿಂದ 3 ವರ್ಷ ಜೈಲು ಶಿಕ್ಷೆ ಕೊಡಲೇಬೇಕು. ಅಲ್ಲಿಯವರೆಗೂ ಅವನ ಮೇಲೆ 100 ಕೇಸ್ಗಳಿದ್ರೂ ಆತ ಆರಾಮಾಗಿ ಮಂತ್ರಿಯಾಗಿ, ಮುಖ್ಯಮಂತ್ರಿಯಾಗಿ VIP ಕಾರಲ್ಲಿ ತಿರುಗಾಡ್ಬೋದು. ಸರಳವಾಗಿ ಹೇಳ್ಬೇಕಂದ್ರೆ ಪಾಶ್ಚಿಮಾತ್ಯ ದೇಶಗಳಲ್ಲಿ ನಾಯಕರ ಮೇಲೆ ಆರೋಪ ಬಂದರೆ ಅವರು ಮನೆಗೆ ಹೋಗ್ತಾರೆ. ಆದರೆ ನಮ್ಮಲ್ಲಿ ಲೀಡರ್ಗಳ ಮೇಲೆ ಆರೋಪ ಬಂದರೆ ಅವರು ವಿಧಾನಸೌಧಕ್ಕೆ ಹೋಗ್ತಾರೆ. ಅಲ್ಲಿ ಕಾನೂನು ಕ್ರಿಮಿನಲ್ಸನ್ನು ಎದುರಿಸುತ್ತೆ, ಆದರೆ ಇಲ್ಲಿ ಕ್ರಿಮಿನಲ್ಸ್ ಕಾನೂನನ್ನು ಕಂಟ್ರೋಲ್ ಮಾಡ್ತಾರೆ. ಇದು ಗೆಳೆಯರೇ ಸುಪ್ರೀಂ ಕೋರ್ಟ್ ಮುಂದಿರುವ ಆ 14 ಮುಖ್ಯಮಂತ್ರಿಗಳು ಹಾಗೂ 4192 ಕೇಸ್ಗಳ ಹಿಂದಿನ ಅಸಲಿ ಕತೆ. ಕೋರ್ಟ್ ಎಷ್ಟೇ ಪ್ರಯತ್ನ ಪಟ್ಟರೂ ಈ ಸಿಸ್ಟಮನ್ನು ಕ್ಲೀನ್ ಮಾಡೋದು ಅಷ್ಟು ಸುಲಭವಲ್ಲ. ಹಾಗಂತ ನಾವು ಕೈಕಟ್ಟಿ ಕೂರೋಕ್ಕೂ ಆಗಲ್ಲ. ಎಲೆಕ್ಷನ್ ಬಂದಾಗ ವೋಟಿಂಗ್ ಬೂತ್ಗೆ ಹೋಗಿ ನೋಟಾ ಬಟನ್ ಒತ್ತಿ ನಾವೇನೋ ದೊಡ್ಡ ಕ್ರಾಂತಿ ಮಾಡಿದ್ವಿ ಅಂತ ಕಾಲರ್ ಎಗರಿಸ್ತೀವಿ. ಆದರೆ ಅಸಲಿಗೆ ನೋಟಾ ಅನ್ನೋದು ಹಲ್ಲಿಲ್ಲದ ಹುಲಿ ಇದ್ದಂಗೆ. ಅದರಿಂದ ಈ ಕ್ರಿಮಿನಲ್ಸ್ಗಳಿಗೆ 1 ಪೈಸೆ ಕೂಡ ಡ್ಯಾಮೇಜ್ ಆಗಲ್ಲ. ನಮ್ಮ ಅಸಲಿ ತಾಕತ್ತಿರೋದು ನೋಟಾ ಒತ್ತೋದ್ರಲ್ಲ, ಬದಲಿಗೆ ಚುನಾವಣಾ ಆಯೋಗಕ್ಕೆ ಪರ್ಮನೆಂಟ್ ಬ್ಯಾನ್ ಮಾಡೋ ಪವರ್ ಕೊಡಿ ಅಂತ ನಾವೆಲ್ಲ ಡಿಮ್ಯಾಂಡ್ ಮಾಡೋದ್ರಲ್ಲಿ. ಯಾವನಾದರೂ ರಾಜಕಾರಣಿಯ ಕ್ರಿಮಿನಲ್ ಕೇಸ್ ಸಾಬೀತಾದರೆ ಬರೀ 3-4 ವರ್ಷ ಸಸ್ಪೆಂಡ್ ಮಾಡೋದಲ್ಲ, ಅವನನ್ನು ಲೈಫ್ ಟೈಮ್ ಪಾಲಿಟಿಕ್ಸ್ಗೆ ಕಾಲಿಡ್ದಂಗೆ ಬ್ಯಾನ್ ಮಾಡಬೇಕು. ಅಂತಹ ಕಠಿಣ ಕಾನೂನು ಬಂದಾಗ ಮಾತ್ರ ಈ ದೇಶದ ಸಿಸ್ಟಮ್ ಕ್ಲೀನ್ ಆಗೋಕ್ಕೆ ಸಾಧ್ಯ. ಈ ವಿಷಯದ ಬಗ್ಗೆ ಹಾಗೂ ನೋಟಾ ಪವರ್ನ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅಂತ ಕಮೆಂಟ್ ಮಾಡಿ ತಿಳಿಸಿ. ಹಾಗೆಯೇ ಈ ವಿಡಿಯೋ ನಿಮಗೇನಾದರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಜೈ ಹಿಂದ್.